ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಸ್ಟ್ ಬೆಂಗಾಲ್ನ ದುರ್ಗಾಪುರ್ನಲ್ಲಿ ಓಡಾಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು. ಎಲ್ಲರೂ ಸಿಟಿಯಿಂದ ಆಚೆ ಕಡೆ ತೋರಿಸ್ತಾರೆ, ಸಿಟಿ ಆಗಿದೆ ಹೀಗಿದೆ, ಆ ಮೇನ್ ಪ್ಲೇಸ್ಗಳು ಮಾತ್ರ ತೋರಿಸ್ತಾ ಇರ್ತಾರೆ. ಸಿಟಿ ಒಳಗಡೆ ಹೇಗಿದ್ದಾರೆ, ಜನಗಳು ಹೇಗಿದ್ದಾರೆ ಅಂತ ಯಾರೂ ತೋರಿಸೋದೇ ಇಲ್ಲ. ಇದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕನ ಎಷ್ಟು ಬೆಸ್ಟು. ಸಣ್ಣ ಸಣ್ಣ ಗಲ್ಲಿಗಳು ನೋಡಿ. ಕೆಲವರು ಬೆಸ್ಕಾಮ್ ಮೇಲಾಗಿರ್ಬೋದು, ಚೆಸ್ಕಾಮ್ ಮೇಲಾಗಿರ್ಬೋದು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮದು ಕರೆಂಟ್ ವೈರ್ ಕಿತ್ತೋಗಿದೆ ಆಗಿದೆ ಹೀಗಿದೆ ಅಂತ. ಇಲ್ಲಿ ನೋಡಿ ಎಲೆಕ್ಟ್ರಿಸಿಟಿ ಹೇಗಿದೆ ಅಂತ, ಎಷ್ಟು ಕೆಳಗಿದೆ. ಅಂಗಡಿ ತೋರ್ಸೋಣ. ಅಂಗಡಿಗಳನ್ನಂತೂ ಕೇಳೋಂಗಿಲ್ಲ ಹೇಳೋಂಗಿಲ್ಲ, ಹಂಗಿದೆ ದುರ್ಗಾಪುರದ ಮೈನ್ ರೋಡ್. ಇನ್ನು ನೋಡ್ತಾ ಹೋಗೋಣ ಬನ್ನಿ. ನಮ್ಮಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಇಟ್ಕೊಂಡೋದ್ರೂ ಅಂಗಡಿಗಳಲ್ಲಿ ಸಾಲಲ್ಲ. ಇಲ್ಲಿ ಬರೀ 50 ರೂಪಾಯಿ ಹಿಡ್ಕೊಂಬಂದ್ರೆ ಎಲ್ಲ ಐಟಮ್ಗಳು ತೊಗೊಂಡೋಗ್ಬಿಡೋದು. ಚಿಕ್ಕದಾದ ಒಂದು ದೇವಸ್ಥಾನ, ಈಶ್ವರನ ದೇವಸ್ಥಾನ. ಕೆಳಗೆ ಇರ್ತಕ್ಕಂಥ ವೈರ್ಗಳು, ಟೆಲಿಫೋನ್ ವೈರು, ಎಲೆಕ್ಟ್ರಿಸಿಟಿ ವೈರ್ಸು. ಇನ್ನು ಚರಂಡಿ ವ್ಯವಸ್ಥೆ ಅಂತೂ ನೋಡಿಬಿಟ್ರೆ ಅಬ್ಬಬ್ಬಬ್ಬ ತುಂಬ ಖುಷಿ ಆಗ್ಬಿಡ್ತೈತೆ. ಒಳಗಡೆ ಏನೋ ಹುಡ್ಕೊಂಬಂದು ನನ್ನ ಫ್ರೆಂಡದೊಂದು ಸ್ವಲ್ಪ ಸಣ್ಣದೊಂದು ಐಟಮ್ ಬೇಕಾಗಿತ್ತು, ಹಾಗಾಗಿ ಹುಡ್ಕೊಂಬಂದರೆ ತುಂಬ ಅದ್ಭುತವಾಗಿದೆ. ಎಗ್ ರೋಲ್ ಬೇಕಾ? ಫಸ್ಟ್ ಕೇಳಿ. ಭಯ್ಯಾ एग रोल है क्या? बनाना कितना है एक एग रोल? ನೋಡಿ, ವೆಸ್ಟ್ ಬೆಂಗಾಲ್ ದುರ್ಗಾಪುರ್ನಲ್ಲಿ ಒಂದು ಎಗ್ ರೋಲ್ ಬಂದು 30 ರೂಪಾಯಿ. ಅದೇ ನಮ್ಮ ಕಡೆ ಒಂದು ಎಗ್ ರೋಲ್ ಬಂದು 50 ರೂಪಾಯಿ. ಫುಡ್ ಅಂತೂ ವೆರಿ ಚೀಪ್. ಬ್ಯಾಂಗ್ಳೂರಿನಲ್ಲಿ 80-70 ಅಂತ ನೋಡಿ, ನನಗೆ ಗೊತ್ತಿಲ್ಲ. ಸೊ ಫುಡ್ಸಲ್ಲಂತೂ ತುಂಬ ಚೀಪ್ ಆ್ಯಂಡ್ ವೆರಿ ಬೆಸ್ಟ್.